ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಟಾಕ್ ಫೈಟ್ ಮುಂದುವರಿತಾ ಇದೆ. ಪ್ರತಾಪ್ ಪ್ರದೀಪ್ ಮಧ್ಯೆ ಮುಟ್ಟಾಳ, ಕೊಚ್ಚೆ, ಹಂದಿ ಈ ತರದ ಮಾತಿನ ಕದನ ಮುಂದುವರೆದಿದೆ. ಪ್ರತಾಪ್ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಪ್ರತಾಪ್ ಸಿಂಹರನ್ನ ಅಯೋಗ್ಯ ಮುಟ್ಟಾಳ ಅಂತ ಅಂದಿದ್ದೆ. ಅಯೋಗ್ಯ ಮುಟ್ಟಾಳರನ್ನ ಅಯೋಗ್ಯ ಮುಟ್ಟಾಳ ಅಂತ ಕರೆದ್ರೆ ತಪ್ಪಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಚ್ಚೆಗೆ ಕೈ ಹಾಕಲ್ಲ ಅಂದಿದ್ರು ಪ್ರತಾಪ್ ಸಿಂಹ, ಅದಕ್ಕೆ ಪ್ರದೀಪ್ ಈಶ್ವರ್ ಕೊಟ್ಟಂತಹ ಪಂಚ್ ಇದು. ಕೊಚ್ಚೆಗೆ ಕೈ ಹಾಕೋದು ಹಂದಿಗಳ ಕೆಲಸ ಅಂದ್ರು ಪ್ರದೀಪ್ ಈಶ್ವರ್. ಚುನಾವಣೆಯಲ್ಲಿ ಸೋತು ಕಾವೇರಿ ನದಿಯಲ್ಲಿ ಪಾಪ ತೊಳೆದುಕೊಳ್ಳಿ ಅಂತ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ಟಾಕ್ ಫೈಟ್. ಪ್ರತಾಪ್ ಸಿಂಹ ಅವರು ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ಅದೇನೋ ಪಾಪ ತೊಳ್ಕೊಬೇಕಾ? ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನ್ನಂಥ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬ್ರು. ನಮ್ಮ ಫ್ಯೂಚರು, ನಮ್ಮಂಥ ಎಷ್ಟು ಅಹಿಂದ ವರ್ಗಕ್ಕೆ ಭರವಸೆ ಅವರು. ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಸುಮ್ಮನೆ ಇದ್ಬಿಡ್ತೀವ? ಬನ್ನಿ, ಪ್ರತಾಪ್ ಸಿಂಹ ಅವ್ರನ್ನೂ ಕರಿತೀನಿ, ಅನಂತಕುಮಾರ್ ಹೆಗಡೆ ಅವ್ರನ್ನೂ ಕರಿತೀನಿ, CT ರವಿ ಅವ್ರನ್ನೂ ಕರಿತೀನಿ. ಸರ್, ನಾನು ಮೀಡಿಯಾದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಲೈವ್ ಇಡ್ಲಿ. ಎಕ್ಸೆಪ್ಟ್ ಧರ್ಮದ ವಿಚಾರ ಮಾತಾಡೋದು ಬೇಡ. ಅದು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ನೀವೇ ಲೈವ್ ಇಡಿ. ನಾನು ದಾಖಲೆಗಳ ಸಮೇತ ಬರ್ತೀನಿ. ಮಾಡಿರೋ ಕೆಲಸದ ಬಗ್ಗೆ ಅವರು ಮಾತಾಡಲಿ, ನಮ್ಮ ಸರ್ಕಾರ ಮಾಡಿರೋ ಕೆಲಸಗಳ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಿದ್ದಾರೆ ಮೈಸೂರು ಅದು ಇದು ಅಂತ. ಪ್ರತಾಪ್ ಸಿಂಹ ಅವರೇ, ಕಳೆದ 9-10 ತಿಂಗಳಲ್ಲಿ ನಾನು ಏನು ಮಾಡಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಅಂತ ನಾನು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ನಾನು ಏನು ಅನುದಾನ ತಂದಿದ್ದೀನಿ, ಯಾವುದಕ್ಕೆ ಇನಿಷಿಯೇಟ್ ಮಾಡಿದ್ದೀನಿ, ಎಷ್ಟೆಷ್ಟು ಚೇಂಜಸ್ ಟ್ರೈ ಮಾಡ್ತಿದ್ದೀನಿ. ನಿಮಗೆ ತಾಕತ್ತಿದ್ರೆ ಮೈಸೂರು ಕರ್ಕೊಂಡೋಗಿ ನೀವು ಮಾಡಿರೋ ಕೆಲಸ ನನಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಂಥ ಕೆಲಸ ರೀ ಇದು? ಮೊನ್ನೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ. ಅಯೋಗ್ಯ ಮುಟ್ಟಾಳನನ್ನು ಅಯೋಗ್ಯ ಮುಟ್ಟಾಳ ಅಂತಂದರೆ ತಪ್ಪಿಲ್ಲ. ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲಾಕೋದು, ಕೈ ಹಾಕೋದು ಇವೆಲ್ಲ ಹಂದಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ, ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು, ಕೈ ಹಾಕೋದು ಹಂದಿಗಳು ಮಾಡೋ ಕೆಲಸ. ಸೊ ನೀವು ಅಂಥ ಹೇಳಿಕೆ ಕೊಡಬೇಡಿ. ಪ್ರತಾಪ್ ಸಿಂಹ ಅವರೇ, 2017ರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನು ಹೇಳಿದ್ರಿ? ಕುಶಾಲ್ ನಗರಕ್ಕೆ 6 ಲೈನ್ ರೋಡ್ ಹಾಕ್ಸ್ತೀನಿ ಅಂತ. ಸರ್ವೆ ಆಗಿದೆಯೇನಪ್ಪ? ಯಾವತ್ತಾದರೂ ಪಿರಿಯಾಪಟ್ಟಣ ಹುಣಸೂರು ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಬೆಂಗಳೂರು ಮೈಸೂರು ಹೈವೇ ನೀನು ಹಾಕ್ಸಿದ್ದ? 2002-2003ರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು 4 ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಆಗಿರ್ತಾರೆ, HC ಮಹದೇವಸ್ನವರು ಇಲ್ಲಿ PWD ಮಿನಿಸ್ಟರ್ ಆಗಿರ್ತಾರೆ, ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ. ನಮ್ಮ UPA ಗೌರ್ಮೆಂಟಲ್ಲಿ ಅದು ಅಪ್ರೂವ್ ಆಗಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ರೋಡ್ ಲ್ಯಾಂಡ್ ಅಕ್ವಿಸಿಷನ್ನು ನಮ್ಮ ಸರ್ಕಾರದಲ್ಲಿ ನಡೆದಿದ್ದು. ಇದೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡಿಬಿಟ್ರೆ ಲಾಸ್ಟಲ್ಲಿ ಬಂದು ಯಾವುದೋ ಒಂದು ಫಾಲ್ಟಿ ಡಿಸೈನ್ ತೊಗೊಂಡ್ಬಂದ್ಬಿಟ್ಟು, ಸರ್ ಇವತ್ತು ಒಬ್ಬರು ಡೆತ್ ಆಗಿದ್ದಾರೆ ರೋಡಲ್ಲಿ. ಯಾರದಕ್ಕೆ ಕಾರಣ? ಡಿಸೈನ್ ಅಂತ ತಂದಿದ್ದಾರೆ ಇವರು. ಮಿಕ್ಕಿದ ಎಸ್, ಹಾಗಿದ್ರೆ ಈ ಹಿಂದೆ ಪ್ರತಾಪ್ ಸಿಂಹ ಏನು ಹೇಳಿದ್ರು ಪ್ರದೀಪ್ ಈಶ್ವರ್ ವಿರುದ್ಧ? ಯಾವ ರೀತಿಯಾದಂತಹ ಟೀಕಾ ಪ್ರಹಾರ ನಡೆಸಿದ್ರು? ಕೇಳೋಣ ಬನ್ನಿ. ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡಬಾರ್ದು ಪ್ರತಾಪ್ ಸಿಂಹ ಅಂತ ಒಂದು ಪದ ಕೂಡ ಬಳಸಿದ್ದಾರೆ. ನಾವು ಅದನ್ನು ಬಳಸಕ್ಕೆ ಇಷ್ಟ ಇಲ್ಲ, ಆ ಪದ ಕೂಡ ಬಳಸಿದ್ದಾರೆ. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರ ಕೊಚ್ಚೆಗೆ ಯಾವನಾರು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗೇಡಿ ಅಲ್ಲ, ಹಾಗಾಗಿ ನಾ ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ. ಪ್ರದೀಪ್ ಈಶ್ವರ್ ತಮ್ಮ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡಬಾರ್ದು ಪ್ರತಾಪ್ ಸಿಂಹ ಅಂತ ಒಂದು ಪದ ಕೂಡ ಬಳಸಿದ್ದಾರೆ. ನಾವು ಅದನ್ನು ಬಳಸಕ್ಕೆ ಇಷ್ಟ ಇಲ್ಲ, ಆ ಪದ ಕೂಡ ಬಳಸಿದ್ದಾರೆ. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರ ಕೊಚ್ಚೆಗೆ ಯಾವನಾರು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.